ಈ ಪ್ರಜ್ವಲ್ ಕೇಸಲ್ಲಿ ಅಂತಿಮ ಇದು ಏನು ಬರಲಿಲ್ಲ, ಆಯ್ತಲ್ಲ, ಸುಪ್ರೀಂ ಕೋರ್ಟ್ ಅಲ್ಲ ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲೂ ನೀವು ಫೈಟ್ ಮಾಡಿದ್ದೀರಾ ಸರ್. ನೋಡಿ ಸರ್ ಫೈನಲ್ ಅದು ಸರ್, ನೋಡಿ ಒಂದು ವಿಚಾರ, ಪ್ರಜ್ವಲ್ ರೇವಣ್ಣ ಕೇಳಿದ್ದೇನು ಅಂತಂದರೆ, ಅಪೀಲಲ್ಲಿ ಏನು ಕೇಳಿದ್ದ ಅಂತಂದರೆ, ನನಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಡಿ, ಅಲ್ಲಿ ಗೆದ್ದು ನನ್ನ MP ಆಗಿ ಮುಂದುವರಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಅಪೀಲ್ ಹಾಕಿದ್ದ. ಅಲ್ಲಿ ಸೋತಾಯ್ತು ಅವನು. ಸೋತ ಮೇಲೆ ಕೇಸ್ ಇನ್ಫ್ಲೆಕ್ಚರ್ಸ್ ಆಯ್ತದು. ಬಟ್ ಆದರೆ ಹೋಯ್ತು. ಮತ್ತು ಎರಡನೇದಾಗಿ 6 ವರ್ಷ ಚುನಾವಣೆ ನಿಲ್ಲಂಗಿಲ್ಲ ಅವನು. ಅದು ಕೋರ್ಟಿಂದ ಆಟೋಮೆಟಿಕಾಗಿ ಇವರು ಯಾವಾಗ ಇನ್ಫ್ಲೆಕ್ಚರ್ಸ್ ಆಗ್ತದೆ, ಅದು ನಾವು ಹಾಕಿರೋದು ಸ್ಟ್ಯಾಂಡ್ ಆಗ್ತದೆ. ಹೈಕೋರ್ಟಲ್ಲಿ ಹಾಕಿರೋದು ಏನು ಜಜ್ಮೆಂಟ್ ಇದೆ ಅದು ಸ್ಟ್ಯಾಂಡ್ ಆಗ್ತದೆ. ಎಲೆಕ್ಷನ್ ಕಮಿಷನ್ ಅದನ್ನು ಪ್ರೊಸೀಡಿಂಗ್ಸ್ ಮಾಡ್ತದೆ. ಸರ್ ಜಜ್ಮೆಂಟ್ ಆಯ್ತಲ್ಲ ಹೈಕೋರ್ಟಲ್ಲಿ. ನೋ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರಲ್ಲ. ಇನ್ಫ್ಲೆಕ್ಚರ್ಸ್ ಅಂದರೆ ಜಜ್ಮೆಂಟ್ ಇಲ್ಲಿಂದ ಬರ್ತದೆ. ಕೇಸೇ ಅದಕ್ಕೆ ವ್ಯಾಲಿಡ್ ಇಲ್ಲ ಅಂತ ಬಂದಮೇಲೆ ಜಜ್ಮೆಂಟ್ ಬರೋದೇ ಇಲ್ಲ. ಅದು ಅಪೀಲೇ ವ್ಯಾಲಿಡ್ ಇಲ್ಲ ಅಂತ ಏನು ಅಪೀಲ್ ಹಾಕಿದ್ದಾರೆ, ಅದು ಅಪೀಲೇ ವ್ಯಾಲ್ಯೂ ಇಲ್ಲ ಅಂತ ಆಗ್ತದೆ. ಅದು ನಾವು ಪ್ರೊಸೀಡಿಂಗ್ಸ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಆ ಡಾಕ್ಯುಮೆಂಟ್ಸ್ ತಂದು ನಾವಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟು ನಾವಲ್ಲಿ ನೆಕ್ಸ್ಟ್ ಅವ್ರು 6 ವರ್ಷ ಯಾವುದೇ ಚುನಾವಣೆ ನಿಲ್ದೇ ಇರ್ತಾರೆ, ಅವರು ಅಲ್ಲಿಂದ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಅದು ಖಂಡಿತ ನಾನು ಗೆದ್ನಲ್ಲ, ಹೋರಾಟಕ್ಕೆ ಜಯ ಸಿಕ್ಕೇ ಆಯ್ತಲ್ಲ. ಎಲ್ಲಿ ಚೆನ್ನಾಗಿದ್ದೀನಿ ನಾನು? ನಾನು NDA ಮೈತ್ರಿಕೂಟದ ಅಭ್ಯರ್ಥಿ ಇರ್ತಿರೋದು. ನಾನು NDA ನಾನು ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇರಲೇಬೇಕು. ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರಲೇಬೇಕು. ನಾನು ಯಾವತ್ತೂ ದೇವೇಗೌಡ ಕುಟುಂಬದ ವಿರುದ್ಧವಾಗಿ ಕುಮಾರಸ್ವಾಮಿ ಕುಟುಂಬ ವಿರುದ್ಧ ಮಾತಾಡಿಲ್ಲ. ಯಾವತ್ತಾರ ರೇವಣ್ಣ ಜೊತೆ ಮಾತಾಡಿ ನೋಡಿದ್ರಿ ನೀವು? ನೋಡಿಲ್ಲ. ಅಲ್ಲಿ ಇವತ್ತವ್ರು ಕೂಡ ನೋಡಿಲ್ಲ. ಅಲ್ಲಿ ರೇವಣ್ಣ ಜೊತೆ ನಾನು ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಪಕ್ಷ ಹೇಳಿದರೆ ರೇವಣ್ಣ ಜೊತೆ ಮಾತಾಡಬೇಕು ಅಂತ ಹೇಳಿದರೆ ಆಗ ಮಾತನಾಡೋಣ. ಯಾಕೆ ನಾನು ಅದೇ ಕ್ಷೇತ್ರದ ಕಂಟೆಸ್ಟೆಡ್ ಕ್ಯಾಂಡಿಡೇಟು, ಅವರು ಅದೇ ಕ್ಷೇತ್ರದ ಶಾಸಕರಾಗಲಿ. ಆಗ ಅಲ್ಲಿ ಇಬ್ಬರು ಒಂದು ಕ್ಷೇತ್ರ ಇರೋಕ್ಕಾಗಲ್ಲ. ಮೈತ್ರಿ ಆದಾಗ ಪಕ್ಷ ತೀರ್ಮಾನ ಮಾಡಿ ಮುಂದೆ ಏನು ಹೇಳ್ತಾರೆ ಅದು ಮಾಡಲೇಬೇಕು. ಆಮೇಲೆ ನಾನು ಒಂದು ಪಕ್ಷಕ್ಕಿಂತ ದೊಡ್ಡವನಲ್ಲ. ಅಲ್ಲಿ ನಾಳೆ ದಿವಸ ರೇವಣ್ಣ ಮನೆಗೆ ಊಟ ಮಾಡಲೇಬೇಕಪ್ಪ ನೀನು ಅಂತ ಮಾಡಲೇಬೇಕು ನಾನು.